ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು, ಇದು ಬೈಬಲ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರುವ ಒಂದು ಭಾಗ. ಅಧ್ಯಾಯ 8 ವಚನ 38 ಮತ್ತು 39. ದೈವಿಕ ಪ್ರೀತಿ ಮುರಿಯಲಾಗದ ಬಂಧ ಅನ್ನೋ ಬರಹವನ್ನ ಆಧರಿಸಿ ಈ ಚರ್ಚೆ. ದೇವರ ಪ್ರೀತಿ ಎಷ್ಟು ಗಟ್ಟಿಯಾದದ್ದು, ಎಷ್ಟು ಖಚಿತವಾದದ್ದು ಅಂತ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ. ಸರಿ, ಈ ಭಾಗದಲ್ಲಿ ಅಪೊಸ್ತಲ ಪೌಲ್ ಏನ್ ಹೇಳ್ತಾನೆ ಅಂದ್ರೆ ಅವನಿಗೊಂದು ದೃಢ ನಂಬಿಕೆ ಇದೆಯಂತೆ. ಹೌದು, ಆ ಮಾತುಗಳು ತುಂಬಾ ಶಕ್ತಿಯುತವಾಗಿವೆ. ಯಾಕಂದ್ರೆ ಮರಣಕ್ಕಾಗಲಿ, ಜೀವಕ್ಕಾಗಲಿ, ದೇವದೂತರಿಗಾಗಲಿ, ಪ್ರಭುತ್ವಗಳಿಗಾಗಲಿ, ಈಗಿನವುಗಳಿಗಾಗಲಿ, ಮುಂದಣವುಗಳಿಗಾಗಲಿ, ಪರಾಕ್ರಮಗಳಿಗಾಗಲಿ, ಉನ್ನತಕ್ಕಾಗಲಿ, ಅಗಾಧಕ್ಕಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ದೇವರ ಪ್ರೀತಿಯಿಂದ ಅಗಳಿಸಲಾರವೆಂದು ನಾನು ಖಚಿತವಾಗಿ ನಂಬಿದ್ದೇನೆ ಅಂತ. ನೋಡಿ, ಇದು ಬರೀ ಒಂದು ಆಸೆ ಅಲ್ಲ, ಇದು ಒಂದು ಘೋಷಣೆ, ಒಂದು ದೃಢವಾದ ನಿಲುವು. ಇಲ್ಲಿ ಹೇಳ್ತಿರೋ ಪ್ರೀತಿ ಅಂದ್ರೆ ನಾವು ಸಾಮಾನ್ಯವಾಗಿ ಮಾತಾಡೋ ಪ್ರೀತಿನಾ ಅಥವಾ ಬೇರೆನಾ? ಇಲ್ಲ, ಖಂಡಿತ ಇಲ್ಲ. ಮೂಲ ಬರಹದಲ್ಲಿ ಇದನ್ನ ಅಗಾಪೆ ಪ್ರೀತಿ ಅಂತಾರೆ, ಗ್ರೀಕ್ ಪದ. ಓ, ಅಗಾಪೆ ಅಂದರೆ ಇದು ದೈವಿಕ ಪ್ರೀತಿ, ತ್ಯಾಗ ಮಾಡುವಂಥದ್ದು, ಯಾವತ್ತೂ ಮುಗಿಯದ್ದು. ನಮ್ಮ ಭಾವನೆಗಳ ತರಹ ಏರಿಳಿತಾಗೋಲ್ಲ. ಖಂಡಿತ ಇಲ್ಲ. ಇದು ದೇವರ ಸ್ವಭಾವದಲ್ಲೇ ಇದೆ, ಸ್ಥಿರವಾದದ್ದು. ನಾವಿದನ್ನ ಗಳಿಸ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಉಚಿತವಾಗಿ ಸಿಗೋದಾ? ಹೌದು, ಕ್ರಿಸ್ತನ ಮೂಲಕ ಉಚಿತವಾಗಿ ಸಿಗೋ ವರ ಇದು. ಸರಿ, ಪೌಲನು ಒಂದು ದೊಡ್ಡ ಲಿಸ್ಟೇ ಕೊಡ್ತಾನಲ್ಲ, ಯಾವುದು ನಮ್ಮನ್ನ ಈ ಪ್ರೀತಿಯಿಂದ ಬೇರ್ಪಡಿಸೋಕಾಗಲ್ಲ ಅಂತ. ಮೊದಲಿಗೆ ಸಾವು ಅಥವಾ ಜೀವನ. ಹೌದು, ಮನುಷ್ಯರ ಅತಿ ದೊಡ್ಡ ಭಯಗಳು ಅಲ್ವಾ? ಸಾವು ಅಂದ್ರೆ ಎಲ್ಲ ಮುಗೀತು ಅಂತ. ಆದ್ರೆ ಇಲ್ಲಿ ಹಂಗಲ್ಲ ಅಂತ. ಖಂಡಿತ, ವಿಶ್ವಾಸಿಗಳಿಗೆ ಸಾವು ಒಂದು ಅಂತ್ಯ ಅಲ್ಲ, ಬದಲಿಗೆ ದೇವರ ಜೊತೆ ಇನ್ನ ಆಳವಾದ ಸಂಬಂಧಕ್ಕೆ ಒಂದು ಬಾಗಿಲು. ಹಾಗೆ ಜೀವನದ ಕಷ್ಟಗಳು. ಎಷ್ಟೇ ಕಷ್ಟ ಬರ್ಲಿ, ಹೋರಾಟ ಇರ್ಲಿ, ಆ ಪ್ರೀತಿ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ, ಕೈ ಬಿಡಲ್ಲ ಅಂತ ಧೈರ್ಯ. ಅದರ ನಂತರ ಬರೋದು ದೇವದೂತರು ಅಥವಾ ಪ್ರಭುತ್ವಗಳು. ಇದು ಸ್ವಲ್ಪ ನಿಗೂಢ ಅಲ್ವಾ? ಇವತ್ತಿನ ಕಾಲಕ್ಕೆ ಹಂಗ ಅನಿಸ್ಬೋದು. ಆದರೆ ಪೌಲನ ಕಾಲದಲ್ಲಿ ಇವು ನಿಜವಾದ ಶಕ್ತಿಗಳಾಗಿದ್ವು. ಸ್ವರ್ಗೀಯ ಶಕ್ತಿಗಳು. ಆಮೇಲೆ ಪ್ರಭುತ್ವಗಳು ಅಂದ್ರೆ ಕೇವಲ ಕೆಟ್ಟ ಶಕ್ತಿಗಳು ಅಂತಲ್ಲ, ನಮ್ಮನ್ನ ನಿಯಂತ್ರಿಸೋ ಕಾಣದ ವ್ಯವಸ್ಥೆಗಳಿರ್ಬೋದು, ಅಧಿಕಾರ ಇರ್ಬೋದು. ಓ, ಇವತ್ತಿಗೂ ಸಂಬಂಧಪಟ್ಟ ಹಾಗೆ ಇದೆಯಲ್ಲ ಅದು? ಹೌದು, ಎಷ್ಟೇ ದೊಡ್ಡ ಶಕ್ತಿ ಇರ್ಲಿ, ಅದು ದೇವರ ಪ್ರೀತಿಯ ಕೋಟೆಯನ್ನ ಭೇದಿಸೋಕಾಗಲ್ಲ. ಆಮೇಲೆ ಸಮಯದ ಬಗ್ಗೆ ಹೇಳ್ತಾರೆ, ಈಗಿನವುಗಳು ಅಥವಾ ಮುಂದಿನವುಗಳು. ಹೌದು, ಇವತ್ತಿನ ಚಿಂತೆಗಳು, ಸಮಸ್ಯೆಗಳು, ಅಥವಾ ನಾಳೆ ಏನಾಗುತ್ತೋ ಅನ್ನೋ ಭಯ. ಯಾವುದೂ ದೇವರ ಪ್ರೀತಿಯನ್ನ ತಡೆಯೋಕಾಗಲ್ವಾ? ಖಂಡಿತ ಇಲ್ಲ. ಸಮಯದ ಯಾವ ಘಟ್ಟದಲ್ಲೂ ಆ ಪ್ರೀತಿ ಸ್ಥಿರವಾಗಿರುತ್ತೆ. ಮುಂದುವರೆದು ಪರಾಕ್ರಮಗಳು, ಉನ್ನತ, ಅಗಾಧ, ಇವು. ಪರಾಕ್ರಮಗಳು ಅಂದ್ರೆ ಬಹುಶಃ ಲೌಕಿಕ ಅಧಿಕಾರ ಅಥವಾ ಬೇರೆ ಶಕ್ತಿಗಳು. ಉನ್ನತ, ಅಗಾಧ ಅಂದ್ರೆ ನಮ್ಮ ಯಶಸ್ಸು, ವೈಫಲ್ಯ, ಹಂಗೆನ? ಹೌದು, ಹಾಗೆ ಅರ್ಥೈಸ್ಬೋದು. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಅಥವಾ ತೀರ ಕೆಳಗೆ ಬಿದ್ರೂ ದೇವರ ಪ್ರೀತಿ ನಮ್ಮ ಜೊತೆ ಇರುತ್ತೆ. ಖಂಡಿತ, ಅದರ ವ್ಯಾಪ್ತಿಗೆ ಮಿತಿನೇ ಇಲ್ಲ. ಕೊನೆಗೆ ಎಲ್ಲವನ್ನೂ ಸೇರಿಸಿ ಬೇರೆ ಯಾವ ಸೃಷ್ಟಿಯಾಗಲಿ ಅಂತ ಮುಗಿಸ್ತಾರೆ. ಹೌದೌದು, ಇದು ತುಂಬಾ ಸಮಗ್ರವಾದ ಹೇಳಿಕೆ. ಪೌಲ ಯಾವುದೇ ಅನುಮಾನ ಉಳಿಸೋಕೆ ಇಷ್ಟಪಡ್ತಾ ಇಲ್ಲ. ಏನೇ ಇರ್ಲಿ, ನಮ್ಮ ಪಾಪ, ದುಃಖ, ರೋಗ, ನಷ್ಟ, ಯುದ್ಧ, ವಿಕೋಪ, ಸೃಷ್ಟಿಯಲ್ಲಿರೋ ಯಾವುದೂ ನಮ್ಮನ್ನ ಆ ದೈವಿಕ ಪ್ರೀತಿಯಿಂದ ಬೇರ್ಪಡಿಸಲಾರದು. ಈ ಎಲ್ಲ ಭರವಸೆಗಳ ಕೇಂದ್ರ ಯಾವುದು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ದೇವರ ಪ್ರೀತಿ ಅನ್ನೋ ವಾಕ್ಯ. ಹೌದು, ಅದೇ ಮುಖ್ಯ. ಈ ಪ್ರೀತಿ ಸುಮ್ಮನೆ ಒಂದು ಐಡಿಯಾ ಅಲ್ಲ, ಇದು ಯೇಸು ಕ್ರಿಸ್ತನಲ್ಲಿ ನಿಜವಾಗಿದೆ. ಆತನ ಜೀವನ, ಮರಣ, ಪುನರುತ್ಥಾನದಲ್ಲಿ. ಹೌದು, ಅದರಲ್ಲಿ ಇದು ಸ್ಥಾಪಿತವಾಗಿದೆ, ಭದ್ರವಾಗಿದೆ. ಇದನ್ನು ನಾವು ನಮ್ಮ ಕೆಲಸಗಳಿಂದ, ಆಚರಣೆಗಳಿಂದ ಪಡೆಯೋದಲ್ಲ, ನಂಬಿಕೆಯಿಂದ ಮಾತ್ರ. ನಂಬಿಕೆಯಿಂದ ಮಾತ್ರ ಉಚಿತವಾಗಿ ಸ್ವೀಕರಿಸೋದು. ಎಷ್ಟೇ ಅನಿಶ್ಚಿತತೆ ಇದ್ರೂ ಇದು ನಮ್ಗೆ ಒಂದು ದೃಢವಾದ ನೆಲೆಗಟ್ಟು ಕೊಡುತ್ತೆ. ಆದ್ರೆ ಎಷ್ಟೇ ಕೇಳಿದ್ರೂ ಕೆಲವೊಮ್ಮೆ ನಮ್ಗೆ ನಾವೇ ಅನರ್ಹರು ಅಂತ ಅನ್ಸುತ್ತಲ್ಲ, ತಪ್ಪು ಮಾಡ್ತೀವಿ. ಸಹಜ ಅದು. ಪೌಲ್ನಿಗೂ ಗೊತ್ತಿತ್ತು, ಮನುಷ್ಯರ ಹೋರಾಟಗಳು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಹೌದು, ಅವನೇ ಮೊದಲು ಕ್ರೈಸ್ತರನ್ನ ಹಿಂಸಿಸ್ತಾ ಇದ್ದವನು. ಅದೇ ತಾನೆ, ಅವನ ಸ್ವಂತ ಜೀವನವೇ ಈ ಕೃಪೆಗೆ ದೊಡ್ಡ ಸಾಕ್ಷಿ. ದೇವರ ಪ್ರೀತಿ ಬರೀ ಪರಿಪೂರ್ಣರಿಗಲ್ಲ, ಹೋರಾಡುತ್ತಿರುವ, ನೋಯುತ್ತಿರುವ,
ಎಲ್ಲರಿಗೂ ಇದೆ. ನಿಜವಾದ ಸಾಮಾನ್ಯ ಮನುಷ್ಯರಿಗಾಗಿ ಇದೆ. ಹಾಗಾದರೆ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನು ನೆನ್ಪಿಟ್ಕೊಳ್ಬೇಕು? ಸಾರಾಂಶ ಏನಂದ್ರೆ, ಯೇಸುಕ್ರಿಸ್ತನಲ್ಲಿ ಯಾರು ಇದ್ದಾರೋ ಅವರನ್ನ ದೇವರ ಪ್ರೀತಿಯಿಂದ ಯಾರೂ ಬೇರ್ಪಡಿಸೋಕೆ ಸಾಧ್ಯನೇ ಇಲ್ಲ. ನಮ್ಮ ಯೋಗ್ಯತೆ ಮೇಲೆ ಇದು ನಿಂತಿಲ್ಲ. ಖಂಡಿತ ಇಲ್ಲ. ನಮ್ಮ ನಂಬಿಕೆಗಸ್ತಿಕೆ ಎಷ್ಟೇ ಇರ್ಲಿ, ದೇವರ ನಂಬಿಕೆಗಸ್ತಿಕೆ ಅಚಲ, ಅದರ ಮೇಲಿದು ನಿಂತಿದೆ. ಮೂಲ ಬರಹದಲ್ಲಿ ಹೇಳಿದ ಹಾಗೆ ಒಂಟಿತನ, ಅಪರಾಧ ಪ್ರಜ್ಞೆ, ಭಯ ಬಂದಾಗ ಈ ಸತ್ಯವನ್ನ ನೆನಪಿಸ್ಕೊಳ್ಳೋದು ಒಂದು ಲಂಗರ ಹಾಕಿದ ಹಾಗೆ. ಹೌದು, ಬಿರುಗಾಳಿಯಲ್ಲಿ ಹಡಗನ್ನ ಹಿಡಿದಿಡೋ ಲಂಗರು. ಆದ್ರೆ ಒಂದು ವಿಷಯ ಏನು? ಇದು ನಮಗೆ ಬೇಕಾಬಿಟ್ಟಿ ಜೀವನ ನಡೆಸೋಕೆ ಕೊಟ್ಟಿರೋ ಲೈಸೆನ್ಸ್ ಅಲ್ಲ. ಓ ಹೌದು, ಅದು ಮುಖ್ಯ. ಬದಲಿಗೆ ಇದು ನಮಗೆ ಧೈರ್ಯವಾಗಿ ಬದುಕೋಕೆ, ಭಯ ಇಲ್ದೆ ಪ್ರೀತಿ ಮಾಡೋಕೆ, ನಿರಂತರ ಭರವಸೆ ಇಟ್ಕೊಳ್ಳೋಕೆ ಬೇಕಾದ ಆತ್ಮವಿಶ್ವಾಸ ಕೊಡುತ್ತೆ. ಜವಾಬ್ದಾರಿಯಿಂದ, ಕೃತಜ್ಞತೆಯಿಂದ ಬದುಕೋಕ್ ಪ್ರೇರಣೆ ನೀಡಬೇಕು. ಖಂಡಿತವಾಗಿ. ಕೊನೆಯಲ್ಲಿ ಪೌಲ ಧೈರ್ಯವಾಗಿ ಹೇಳ್ತಾನೆ, ನಾನು ಖಚಿತವಾಗಿ ನಂಬಿದ್ದೇನೆ ಅಂತ. ಆ ಪ್ರೀತಿಯ ಬಗ್ಗೆ ಅಂತಹ ಒಂದು ವೈಯಕ್ತಿಕ ಖಚಿತತೆ ನಮ್ಮಲ್ಲಿದೆಯಾ? ಇದು ಬಹುಶಃ ನಾವು ಯೋಚಿಸಬೇಕಾದ ವಿಷಯ ಅಲ್ವಾ? ಹೌದು, ಪ್ರತಿಯೊಬ್ಬರೂ ಆಳವಾಗಿ ಚಿಂತಿಸಬೇಕಾದ ಪ್ರಶ್ನೆ ಅದು.